ಚಾಟ್ಸ್ ಎಲ್ಲರಿಗೂ ತುಂಬಾ ಇಷ್ಟ. ಪಟ್ಟಂತ ಚಾಟ್ ತಿನ್ಬೇಕು ಅಂತ ಮನ್ಸಾದ್ರೆ ಪಟಾಪಟ್ ಅಂತ ನೀವು ಚಾಟ್ ಮಾಡ್ಬೋದು. ಅದೇ ದಾಳಿಂಬೆ ಆಲೂ ಚಾಟ್. ಬನ್ನಿ ವೀಕ್ಷಕರೇ, ಇದು ದಿಢೀರ್ ಅಡಿಗೆ. ಹೆಚ್ಚು ಚಾಟ್ ಮಾಡೋದು ಬೇಡ. ಪಟ್ಟ ಚಾಟ್ ಮಾಡಬೇಕು ಅಂದ್ರೆ ದಿಢೀರಾಗಿ ಈ ಅಡಿಗೆಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ದಾಳಿಂಬೆ, ಆಲೂಗಡ್ಡೆ, ಚಾಟ್ ಮಸಾಲ, ಕೊತ್ತಂಬರಿ, ಸಿಹಿ ಚಟ್ನಿ, ಪುದೀನ, ಸೇಬ್, ಎಣ್ಣೆ, ಜೀರಿಗೆ ಪುಡಿ, ಖಾರದ ಪುಡಿ, ಮಸಾಲೆ ಕಡಲೆ ಬೀಜ, ಗೋಡಂಬಿ, ಉಪ್ಪು. ಈಗ ನಾನು ದಿಢೀರ್ ಅಡಿಗೆಯಲ್ಲಿ ದಾಳಿಂಬೆ ಆಲೂ ಚಾಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪ್ಯಾನ್ನಲ್ಲಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಆಲೂಗಡ್ಡೆ ತಗೊಂಡಿದ್ದೀನಿ. ಇದು ಬೇಯಿಸಿಲ್ಲ. ಹಾಗೆ ಇದಕ್ಕೆ ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಹಾಕೋಣ. ಏನಕ್ಕಂದ್ರೆ ಎಣ್ಣೆಯಲ್ಲೇ ಬೆಂದ್ಬಿಡ್ಬೇಕು. ತುಂಬ ಒಂಥರ ಕ್ರಿಸ್ಪಿ ಥರ ಆಗಬೇಕು. ನಾನು ಸ್ವೀಟ್ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ರೆಡಿ ಮಾಡಬೇಕು ಅಂತ ಅಲ್ವಾ? ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಬೆಲ್ಲ, ಅದಕ್ಕೆ ಒಂಚೂರು ಖರ್ಜೂರ ಹಾಕಬೇಕು. ಇದು ಮೂರೂ ಚೆನ್ನಾಗಿ ಕುದಿಸ್ಬಿಟ್ಟು ಈ ಥರ ಪೇಸ್ಟ್ ತಗೋಬೇಕು. ಪುದೀನ ಚಟ್ನಿ ರೆಡಿ ಇದೆ. ಸೊ ದಾಳಿಂಬೆ ಅಂತೂ ಬಿಡಿಸಿ ತಗೊಂಡಿದ್ದೀನಿ. ಎಲ್ಲ ಪದಾರ್ಥಗಳು ರೆಡಿ ಆಗಿದೆ. ಈಗ ಪಟ್ಟ ಆಲೂಗಡ್ಡೆ ಒಂದು ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ರೆ ರೆಡಿ ಆಗುತ್ತೆ ಚಾಟ್. ಅದಕ್ಕೆ ಬೇಗ ಆಗಬೇಕು ಅಂದರೆ ಏನು ಮಾಡಬೇಕು? ಆಲೂಗಡ್ಡೆ ಪೀಸ್ ಮಾಡಿರ್ತಾ ಇನ್ನೂ ಸ್ವಲ್ಪ ತಡವಾಗಿ ಮಾಡ್ಕೋಬೇಕು. ಅಂದರೆ ಬೇಗ ಎಣ್ಣೆಯಲ್ಲಿ ಕರೆದು ಬಿಡುತ್ತೆ. ರೆಡಿ ಆಯಿತು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ವಾ, ಅದಕ್ಕೆ ನೀವು ಎಣ್ಣೆನ ಬಿಟ್ಟು ಇದಿಷ್ಟೇ ಹಾಕಿ. ಮಕ್ಕಳಿಗೆ ಈ ಥರ ಏನಾದರೂ ಆಲೂಗಡ್ಡೆನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಇದನ್ನೊಂದೇ ತಿನ್ನೋಕೆ ಇಷ್ಟಪಡ್ತಾರೆ. ಮಕ್ಕಳೇನು ದೊಡ್ಡವ್ರು ಕೂಡ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಆಲೂಗಡ್ಡೆಗೆ ನಾವು ಮಿಕ್ಕಿದೆಲ್ಲ ಚಾಟ್ ಐಟಮ್ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಒಂದು ಸ್ವಲ್ಪ ಸ್ವೀಟ್ ಹಾಕಬೇಕು. ಸ್ವೀಟು ಅಂತ ಇದ್ದಾಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ನಂಗಂತೂ. ಹಾಗೆ ಒಂಚೂರು ಜೀರಿಗೆ ಪುಡಿ, ಒಂದು ಸ್ವಲ್ಪ ಚಾಟ್ ಪೌಡರ್, ಒಂಚೂರು ಖಾರದ ಪುಡಿ ಕೂಡ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ದಾಳಿಂಬೆ ಹಾಕಬೇಕು. ಪುದೀನ ಚಟ್ನಿ ಇದು 1 ಸ್ಪೂನಷ್ಟು ಹಾಕಿ ಎಲ್ಲ ಹಾಕಿದ್ಮೇಲೆ ಕಲಿಸ್ಕೊ. ಚಾಟ್ ರೆಡಿ ಮಾಡೋರು ಎಷ್ಟು ಪಟಪಟ ಅಂತ ಮಾಡ್ತಾರಲ್ವಾ? ಅವರು ರೆಡಿ ಮಾಡಿರೋ ಟೇಸ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಅವ್ರು ರೆಡಿ ಮಾಡೋದನ್ನು ನೋಡಬೇಕು. ಹೇಗೆ ಹಾಕ್ತಾ ಇರ್ತಾರೆ ಹೇಳ್ತೀನಿ. ಅವ್ರು ಮಾಡೋ ಫಾಸ್ಟ್ ಮುಂದೆ ಜನಶತಾಬ್ದಿ ಟ್ರೈನ್ ಕೂಡ ಸ್ಲೋ ಅಂತೀನಿ ನಾನು. ನಾವು ಯಾರಿಗೂ ಕಮ್ಮಿ ಇಲ್ಲ. ಅದಕ್ಕೆ ಇವತ್ತು ದಿಢೀರ್ ಅಡುಗೆಯಲ್ಲಿ ಚಾಟ್ ಮಾಡೋದನ್ನ ಹೇಳ್ತಾ ಇದ್ದೇನೆ. ಎಲ್ಲರ ಬಾಯಲ್ಲೂ ನೀರು ಬರ್ತಾ ಇದೆ ಅಲ್ವಾ? ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಮೇಲೆ, ಹಾಗೆ ಸೇವು ಕೂಡ ಸ್ವಲ್ಪ, ಏನು ಜಾಸ್ತಿನೇ ಹಾಕು. ಕಾಂಗ್ರೆಸ್ ಕಡಲೆ ಬೀಜ,
ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ನೋಡಿದ್ರಾ, ದಿಢೀರಾಗಿ ದಾಳಿಂಬೆ ಆಲೂ ಚಾಟ್ ರೆಡಿ ಮಾಡಿದೆ. ನನಗಂತೂ ತಾಳಕ್ಕಾಗ್ತಾ ಇಲ್ಲ, ಯಾವಾಗ ಟೇಸ್ಟ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆ. ಆದರೆ ಇದ್ರ ಜೊತೆಗೆ ಸ್ವಲ್ಪ ಕಾಫಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸರಿ ಸ್ಟಾರ್ಟ್ ಮಾಡಿದರೆ ತಿನ್ನೋಕೆ ಪೂರ್ತಿ ಮುಗಿಸಿದ ಮೇಲೆ ನಿಲ್ಲಿಸೋದು ನಾನು. ದಾಳಿಂಬೆ ಆಲೂ ಚಾಟ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಉದ್ದವಾಗಿ ಕಟ್ ಮಾಡಿದ ಆಲೂಗಡ್ಡೆ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ಗ್ಲಾಸ್ ಬೌಲ್ನಲ್ಲಿ ಫ್ರೈ ಮಾಡಿಕೊಂಡ ಆಲೂಗಡ್ಡೆ, ಸಿಹಿ ಚಟ್ನಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಖಾರದ ಪುಡಿ, ರುಚಿತಕ್ಕಷ್ಟು ಉಪ್ಪು, ದಾಳಿಂಬೆ, ಪುದೀನ ಚಟ್ನಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಂಡು ಜೊತೆಗೆ ಕೊತ್ತಂಬರಿ, ಸೇಬ್, ಮಸಾಲಾ ಕಡಲೆ ಬೀಜ, ದ್ರಾಕ್ಷಿ, ಗೋಡಂಬಿಯನ್ನು ಹಾಕಿ ದಾಳಿಂಬೆ ಆಲೂ ಚಾಟನ್ನು ಸರ್ವ್ ಮಾಡಿ.